ಪ್ರಪಂಚಕ್ಕೆ ಪೂರ್ತಿ ಫ್ರೀಯಾಗಿ ಎಲೆಕ್ಟ್ರಿಸಿಟಿ ಕೊಡೋಕೊಟ್ಟ ಒಬ್ಬ ಮ್ಯಾಡ್ ಜೀನಿಯಸ್ನ ಒಬ್ಬ ದೊಡ್ಡ ಬಿಲೇನಿಯರ್ ರಸ್ತೆಗೆ ತಂದ ಗೊತ್ತಾ. ನಾವು ಮಾತಾಡ್ತಾ ಇರೋದು ನಿಕೋಲಾ ಟೆಸ್ಲಾ ಬಗ್ಗೆ. 1901ನಲ್ಲಿ ಟೆಸ್ಲಾ ಒಂದು ಮ್ಯಾಸಿವ್ ಪ್ರಾಜೆಕ್ಟ್ ಶುರು ಮಾಡಿದರು. ಅದ್ರ ಹೆಸರು ವ್ಯಾಂಡಲ್ ಕ್ಲಿಫ್ ಟವರ್ ಅಂತ. ಟೆಸ್ಲಾ ಪ್ಲ್ಯಾನ್ ಏನು ಗೊತ್ತಾ, ಪ್ರಪಂಚ ಪೂರ ವೈರ್ ಇಲ್ದಲೇ ಕರೆಂಟ್ನ ಸಪ್ಲೈ ಮಾಡಬೇಕು. ಅಂದರೆ ಗಾಳಿಲಿ ಕರೆಂಟ್ ಪಾಸ್ ಆಗಬೇಕು. ನಿಮ್ಮ ಮನೆ ಯಾವುದೇ ಮೂಲೆಯಲ್ಲಿರಲಿ ಗಾಳಿಲಿ ಆ ಕರೆಂಟ್ ಬಂದು ತಲುಪಬೇಕು. ಇದೊಂದು ಸೈಂಟಿಫಿಕ್ ಕನಸಾಗಿತ್ತು. ಆದರೆ ಈ ಪ್ರಾಜೆಕ್ಟ್ಗೆ ಫಂಡ್ ಮಾಡ್ತಾ ಇದ್ದ ಅಮೇರಿಕದ ಅತಿ ದೊಡ್ಡ ಬಿಲೇನಿಯರ್ JP ಮಾರ್ಗನ್ಗೆ ಒಂದು ಭಯ ಶುರು ಆಗುತ್ತೆ. ಗಾಳಿ ನಾವು ಕರೆಂಟ್ ಸಪ್ಲೈ ಮಾಡಿದ್ರೆ ಮೀಟರ್ ಎಲ್ಲ ಹಾಕೋದು, ದುಡ್ಡು ಎಲ್ಲಿ ಮಾಡೋದು ಅಂತ. ತಕ್ಷಣ ಫಂಡಿಂಗ್ನ ಎಲ್ಲ ನಿಲ್ಲಿಸಿ ಟೆಸ್ಲಾನ ಬೀದಿಗೆ ತರ್ತಾನೆ. ಆ್ಯಂಡ್ ಅವ್ನು ಕಟ್ಟಿದ್ದು ಒಂದು ದೊಡ್ಡ ಟವರ್ನ ಪೂರ್ತಿ ಕೊಲ್ಯಾಪ್ಸ್ ಮಾಡ್ತಾನೆ. ಪ್ರಪಂಚನೇ ಬದಲಿಸ್ಬೇಕು ಅಂತ ಹೊರಟ ಟೆಸ್ಲಾ ಕೊನೆಗೆ ಅನಾಥನ್ ಥರ ಒಂದು ಹೋಟೆಲ್ ರೂಮಲ್ಲಿ. ಯಾರಿಗೆ ಗೊತ್ತು, ಅವತ್ತಿನ ದಿನ ಸಪೋರ್ಟ್ ಮಾಡಿದರೆ ಇವತ್ತು ನಮಗೆ ಫ್ರೀಯಾಗಿ ಕರೆಂಟ್ ಸಿಗ್ತಿತ್ತೋ ಏನೋ. ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ, ಇದೇ ಥರ ಇನ್ನಷ್ಟು ಕತೆ ಕೇಳಬೇಕು ಅಂತ ಇದ್ದರೆ ಇವಾಗಿಂದ ಈಗಲೇ ಕತೆ ಕಾರ್ನರ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.